ಮೌನಿ ಅಮಾವಾಸ್ಯೆ ಎಂದು ಈ ಧಾರ್ಮಿಕ ವಿಧಿವಿಧಾನಗಳನ್ನು ತಪ್ಪದೆ ಮಾಡಿ. ಪುಷ್ಯ ಮಾಸದಲ್ಲಿ ಬರುವ ಅಮಾವಾಸ್ಯೆಯು ವಿಶೇಷವಾದದ್ದು. ಮೌನಿ ಅಮಾವಾಸ್ಯೆ ಎಂದು ಇದನ್ನು ಕರೆಯುತ್ತಾರೆ. ಈ ಅಮಾವಾಸ್ಯೆಯ ಪ್ರಾಮುಖ್ಯತೆ ಹಾಗೂ ಮಹತ್ವದ ಕುರಿತಾದ ವಿಡಿಯೋ ಇದಾಗಿದೆ. ಶ್ರೀ ಕುಂಟಮಾರಮ್ಮ ಹೊಸೂರಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ತಿಂಗಳಿನಲ್ಲಿ ಬರುವ ಅಮಾವಾಸ್ಯೆಗೂ ಪ್ರಾಮುಖ್ಯತೆಯನ್ನು ನೀಡುತ್ತಾರೆ. ಅದರಂತೆ ಪುಷ್ಯ ಮಾಸದಲ್ಲಿ ಬರುವಂತಹ ಮೌನಿ ಅಮಾವಾಸ್ಯೆಗೂ ಬಹಳ ಮಹತ್ವವಿದೆ. ಪುಷ್ಯ ಮಾಸದ ಹುಣ್ಣಿಮೆಯಿಂದ ಆರಂಭವಾಗುವ ಮಾಘ ಸ್ನಾನವನ್ನು ಈ ಅಮಾವಾಸ್ಯೆಯೆಂದು ಮಾಡಿದರೆ ಶ್ರೇಯಸ್ಸು ಲಭಿಸುವುದು ಎನ್ನಲಾಗುತ್ತದೆ. ಹಾಗಾಗಿ ಮೌನಿ ಅಮಾವಾಸ್ಯೆಯೆಂದು ಮಾಡುವ ಪ್ರಮುಖ ಆಚರಣೆಯೇ ಪವಿತ್ರ ತೀರ್ಥ ಸ್ನಾನ. ಮೌನಿ ಅಮಾವಾಸ್ಯೆ ತಿಥಿ. ಈ ಬಾರಿ ಮೌನಿ ಅಮಾವಾಸ್ಯೆಯು ಜನವರಿ 28ರಂದು ಪ್ರಾರಂಭವಾಗುತ್ತದೆ ಹಾಗೂ ಜನವರಿ 29ರಂದು ಮುಗಿಯುತ್ತದೆ. ಮೌನಿ ಅಮಾವಾಸ್ಯೆ ಮಹತ್ವ. ಮೌನಿ ಪದವು ಮೌನ್ ದಿಂದ ಬಂದಿದೆ, ಅಂದರೆ ಮೌನ. ಈ ದಿನದಂದು ಅನೇಕ ಭಕ್ತರು ತಮ್ಮ ಮನಸ್ಸು ಮತ್ತು ಆತ್ಮಗಳನ್ನು ಶುದ್ಧೀಕರಿಸಲು ಮೌನ, ಉಪವಾಸ ಮತ್ತು ಆತ್ಮಾವಲೋಕನದ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳುತ್ತಾರೆ. ಮೌನಿ ಅಮಾವಾಸ್ಯೆಯಂದು ಪವಿತ್ರ ಗಂಗೆಯ ನೀರು ಅಮೃತವಾಗಿ ರೂಪುಗೊಳ್ಳುತ್ತದೆ ಎಂದು ನಂಬಲಾಗುತ್ತದೆ. ಇದು ಪವಿತ್ರ ಸ್ನಾನಕ್ಕೆ ಅತ್ಯಂತ ಮಂಗಳಕರ ದಿನವಾಗಿದೆ. ಉತ್ತರ ಭಾರತದ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾಘ ಮಾಸದಲ್ಲಿ ಬರುವ ಮೌನಿ ಅಮಾವಾಸ್ಯೆಯನ್ನು ತಿಂಗಳ ಆಧ್ಯಾತ್ಮಿಕ ಹೃದಯವೆಂದು ಪರಿಗಣಿಸಲಾಗುತ್ತದೆ. ಭಕ್ತರು ಈ ದಿನದಂದು ಪವಿತ್ರ ಸ್ನಾನವನ್ನು ಮಾಡುತ್ತಾರೆ. ಆದರೆ ಮಾಘ ಮಾಸದಲ್ಲಿ ಪೌಷ್ ಪೌರ್ಣಿಮೆಯಿಂದ ಪ್ರಾರಂಭವಾಗಿ ಮಾಘ ಪೌರ್ಣಿಮೆಯೆಂದು ಅಂತ್ಯಗೊಳ್ಳುತ್ತದೆ. ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳದಲ್ಲಿ ಮೌನಿ ಅಮಾವಾಸ್ಯೆಯು ಅತ್ಯಂತ ಮಹತ್ವದ ಸ್ನಾನದ ದಿನವಾಗಿದೆ. ಅಲಹಾಬಾದ್ನ ಪ್ರಯಾಗದಲ್ಲಿ, ಅಂದರೆ ಈಗ ಪ್ರಯಾಗ್ರಾಜ್, ಈ ದಿನವನ್ನು ಸಾಟಿಯಿಲ್ಲದ ಉತ್ಸಾಹದಿಂದ ಆಚರಿಸಲಾಗುತ್ತದೆ. ಧಾರ್ಮಿಕ ಸ್ನಾನಕ್ಕಾಗಿ ಲಕ್ಷಾಂತರ ಜನರನ್ನು ಗಂಗಾ ದಡಕ್ಕೆ ಸೆಳೆಯುತ್ತದೆ. ಇದನ್ನು ಅಮೃತ ಯೋಗ ಮತ್ತು ಕುಂಭ ಪರ್ವದ ದಿನವೆಂದು ಪರಿಗಣಿಸಲಾಗುತ್ತದೆ. ಅದರ ಆಧ್ಯಾತ್ಮಿಕ ಮಹತ್ವವನ್ನು ಹೆಚ್ಚಿಸುತ್ತದೆ. ಮೌನಿ ಅಮಾವಾಸ್ಯೆಯ ಆಚರಣೆಗಳು. ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ. ಮೌನಿ ಅಮಾವಾಸ್ಯೆಯ ಕೇಂದ್ರ ಆಚರಣೆಯು ಪವಿತ್ರ ಸ್ನಾನವಾಗಿದೆ. ಇದು ಪಾಪಗಳನ್ನು ಶುದ್ಧೀಕರಿಸುತ್ತದೆ ಮತ್ತು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಈ ಉದ್ದೇಶಕ್ಕಾಗಿ ಅನೇಕ ಭಕ್ತರು ಪ್ರಯಾಗ್ರಾಜ್, ಹರಿದ್ವಾರ ಮತ್ತು ಇತರ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡುತ್ತಾರೆ. ಮೌನ ಮತ್ತು ಉಪವಾಸ. ಮೌನವನ್ನು ಆಚರಿಸುವುದು ಈ ದಿನದ ವಿಶಿಷ್ಟ ಲಕ್ಷಣವಾಗಿದೆ. ಭಕ್ತರು ದಿನವಿಡೀ ಮಾತನಾಡುವುದರಿಂದ ದೂರವಿರುತ್ತಾರೆ. ಆಂತರಿಕ ಶಾಂತಿ ಮತ್ತು ಧ್ಯಾನದ ಮೇಲೆ ಕೇಂದ್ರೀಕರಿಸುತ್ತಾರೆ. ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಹೆಚ್ಚಿಸಲು ಅನೇಕರು ದಿನವಿಡೀ ಉಪವಾಸವನ್ನು ಆಚರಿಸುತ್ತಾರೆ. ದಾನ ಮತ್ತು ತಪಸ್ಸು. ಈ ದಿನದಂದು ಆಹಾರ, ಬಟ್ಟೆ ಮತ್ತು ಹಣವನ್ನು ದಾನ ಮಾಡುವಂತಹ ದಾನ ಕಾರ್ಯಗಳನ್ನು ಪ್ರೋತ್ಸಾಹಿಸಲಾಗುತ್ತದೆ. ಈ ಕಾರ್ಯಗಳು ಆಶೀರ್ವಾದವನ್ನು ಹೆಚ್ಚಿಸುತ್ತವೆ ಮತ್ತು ಜೀವನದಲ್ಲಿ ಅಡೆತಡೆಗಳನ್ನು ನಿವಾರಿಸುತ್ತವೆ ಎಂದು ನಂಬಲಾಗಿದೆ. ಧ್ಯಾನ ಮತ್ತು ಆರಾಧನೆ. ದೇವತೆಗಳ ಆಶೀರ್ವಾದ ಪಡೆಯಲು ಭಕ್ತರು ಪ್ರಾರ್ಥನೆ, ಮಂತ್ರ ಪಠಣ ಮತ್ತು ಧ್ಯಾನದಲ್ಲಿ ತೊಡಗುತ್ತಾರೆ. ಭಗವಾನ್ ವಿಷ್ಣು ಮತ್ತು ಸೂರ್ಯ ದೇವರನ್ನು ಪೂಜಿಸುವುದು ವಿಶೇಷವಾಗಿ ಮಹತ್ವದ್ದಾಗಿದೆ. ಮೌನಿ ಅಮಾವಾಸ್ಯೆ ಕೇವಲ ಆಚರಣೆಗಳ ದಿನವಲ್ಲ. ಮೌನಿ ಅಮಾವಾಸ್ಯೆ ಕೇವಲ ಆಚರಣೆಗಳ ದಿನವಲ್ಲ, ಇದು ಆಧ್ಯಾತ್ಮಿಕ ಜಾಗೃತಿ ಮತ್ತು ಆಂತರಿಕ ಸಾಮರಸ್ಯದ ಕಡೆಗೆ ಪ್ರಯಾಣವಾಗಿದೆ. ಮೌನ, ಉಪವಾಸ ಮತ್ತು ಸ್ನಾನದ ಅಭ್ಯಾಸಗಳು ಸ್ವಯಂ ಮತ್ತು ದೈವಿಕ ನಡುವಿನ ಆಳವಾದ ಸಂಪರ್ಕದ ಜ್ಞಾಪನೆಗಳಾಗಿದೆ. ಮೌನಿ ಅಮಾವಾಸ್ಯೆ ಸಮೀಪಿಸುತ್ತಿದ್ದಂತೆ ಪ್ರಪಂಚಾದ್ಯಂತ ಭಕ್ತರು ಆಶೀರ್ವಾದ, ಶಾಂತಿ ಮತ್ತು ಉದ್ದೇಶದ ನವೀಕೃತ ಪ್ರಜ್ಞೆಯನ್ನು ಕೋರಿ ಅದರ ಪವಿತ್ರತೆಯಲ್ಲಿ ಮುಳುಗಲು ಸಿದ್ಧರಾಗುತ್ತಾರೆ. ಮೌನವನ್ನು ಆಚರಿಸುವುದು, ಉಪವಾಸ ಮಾಡುವುದು ಅಥವಾ ಪವಿತ್ರ ಸ್ನಾನ ಮಾಡುವ ಮೂಲಕ ಈ ಪವಿತ್ರ ದಿನವು ಆಧ್ಯಾತ್ಮಿಕ ನವೀಕರಣ ಮತ್ತು ಆತ್ಮಾವಲೋಕನಕ್ಕೆ ಅವಕಾಶವನ್ನು ನೀಡುತ್ತದೆ.
ಮೌನ, ಭಕ್ತಿ ಮತ್ತು ಉದಾರತೆಯ ಸಾರವನ್ನು ಅಳವಡಿಸಿಕೊಂಡು ಈ ಮೌನಿ ಅಮಾವಾಸ್ಯೆಯನ್ನು ಅರ್ಥಪೂರ್ಣಗೊಳಿಸಿ. ಪವಿತ್ರ ಬೆಳಕು ನಿಮ್ಮ ಆತ್ಮವನ್ನು ಶಾಂತಿ ಮತ್ತು ಜ್ಞಾನೋದಯದ ಕಡೆಗೆ ಮಾರ್ಗದರ್ಶನ ಮಾಡಲಿ. ಕೆಲವೊಂದು ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖವಿರುವಂತೆ ದ್ವಾಪರ ಯುಗವು ಈ ದಿನದಂದು ಆರಂಭವಾಯಿತು ಎಂದು ಹೇಳಲಾಗುತ್ತದೆ. ಜೊತೆಗೆ ಗಂಗೆಯ ನೀರು ಈ ದಿನ ಅಮೃತವಾಗುವುದೆಂದು ನಂಬಲಾಗುತ್ತದೆ. ಈ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡಿದರೆ ಆರೋಗ್ಯದೊಂದಿಗೆ ಮೋಕ್ಷವು ಪ್ರಾಪ್ತಿಯಾಗುವುದೆಂದು ಹೇಳಲಾಗುತ್ತದೆ. ಗಂಗೆಯಲ್ಲಿ ಸ್ನಾನ ಮಾಡುವ ಈ ದಿನ ಅನೇಕರು ಮೌನಾಚರಣೆಯನ್ನು ಪಾಲಿಸುತ್ತಾರೆ. ಗಂಗಾ ನದಿಯಂತಹ ಪವಿತ್ರ ಪುಣ್ಯ ನದಿಗಳಲ್ಲಿ ಈ ದಿನ ಸ್ನಾನ ಮಾಡುವುದರಿಂದ ಮಾನಸಿಕ ಮಾತ್ರವಲ್ಲದೆ ದೈಹಿಕ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತದೆ ಎಂದು ನಂಬಲಾಗುತ್ತದೆ. ಪುರಾಣದ ಪ್ರಕಾರ ಈ ದಿನದಂದು ಋಷಿ ಮನು ಜನಿಸಿದ ಕಾರಣದಿಂದ ಈ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಎಂದು ಕರೆಯಲಾಯಿತು. ಈ ಅಮಾವಾಸ್ಯೆಯಂದು ಎಣ್ಣೆ, ಎಳ್ಳು, ಧಾನ್ಯ ಮತ್ತು ಬೆಚ್ಚಗಿನ ಬಟ್ಟೆಗಳನ್ನು ದಾನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗುತ್ತದೆ. ಮೌನ ವ್ರತದ ಪ್ರಾಮುಖ್ಯತೆ. ನಮ್ಮ ಮನಸ್ಸು ಬಹಳ ವೇಗವಾಗಿ ಚಿಂತಿಸುವ ಶಕ್ತಿಯನ್ನು ಪಡೆದಿದೆ. ಚಂಚಲವಾದ ಮನಸ್ಸನ್ನು ನಿಯಂತ್ರಿಸುವುದು ಬಹಳ ಕಷ್ಟ. ಹಾಗಾಗಿ ಈ ದಿನದಂದು ಮೌನ ವ್ರತವನ್ನು ಆಚರಿಸಿ ಮನಸ್ಸನ್ನು ನಿಯಂತ್ರಣದಲ್ಲಿಡುವುದು ಮೌನಿ ಅಮಾವಾಸ್ಯೆಯ ಉದ್ದೇಶ. ನಿಮ್ಮ ಮನಸ್ಸಿನಲ್ಲಿ ದೇವರನ್ನು ನೆನಪಿಸಿಕೊಳ್ಳಿ. ಮನಸ್ಸನ್ನು ನಿಯಂತ್ರಿಸಲು ಇದು ಸಹಕಾರಿ. ಮೌನವಾಗಿರಲು ಸಾಧ್ಯವಾಗದಿದ್ದರೆ ಆದಷ್ಟು ನಿಮ್ಮ ಆಲೋಚನೆಗಳು ಪರಿಶುದ್ಧವಾಗಿರಲಿ. ಯಾರನ್ನು ನೋಯಿಸಬೇಡಿ. ಈ ದಿನ ವಿಷ್ಣು ಹಾಗೂ ಶಿವ, ಸೂರ್ಯನನ್ನು ಪೂಜಿಸಿದರೆ ಒಳ್ಳೆಯದು. ಮೌನಿ ಅಮಾವಾಸ್ಯೆಯ ಪೂಜಾ ವಿಧಾನ. ಮುಂಜಾನೆ 3 ಗಂಟೆಯಿಂದ 5:30 ಮಧ್ಯೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಯಾರೊಂದಿಗೂ ಮಾತನಾಡದೆ ಸ್ನಾನ ಮಾಡಬೇಕು. ಸ್ನಾನ ಮಾಡುವ ನೀರಿಗೆ ಕಪ್ಪು ಎಳ್ಳನ್ನು ಹಾಕಿದರೆ ಒಳ್ಳೆಯದು. ಸಾಧ್ಯವಾದರೆ ಪವಿತ್ರ ನದಿಗಳಲ್ಲಿ, ಜಲಮೂಲಗಳಲ್ಲಿ ಸ್ನಾನ ಮಾಡಿದರೆ ಸಕಲ ಪುಣ್ಯ ಪ್ರಾಪ್ತಿಯಾಗುವುದು. ಅಮಾವಾಸ್ಯೆಯಂದು ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಶಕ್ತಿಯುತವಾಗಿರುವುದರಿಂದ ಈ ದಿನ ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿಕೊಳ್ಳಬಾರದು. ಅಮಾವಾಸ್ಯೆಯಂದು ಗತಿಸಿದ ಪೂರ್ವಜರನ್ನು ನೆನಪಿಸಿಕೊಂಡು ತರ್ಪಣ ನೀಡುವುದು ಸಾಮಾನ್ಯ. ಈ ಅಮಾವಾಸ್ಯೆಯಂದು ಮುಖ್ಯವಾಗಿ ನಿಮ್ಮ ಪೂರ್ವಜರನ್ನು ನೋಯಿಸಬಾರದು. ಬದಲಾಗಿ ಅವರನ್ನು ಸಂತೋಷಗೊಳಿಸಿದರೆ ಅವರ ಆಶೀರ್ವಾದವನ್ನು ಪಡೆಯುತ್ತೀರಾ. ಈ ದಿನ ನಕಾರಾತ್ಮಕ ಶಕ್ತಿಯು ಪ್ರಬಲವಾಗುವುದರಿಂದ ಆದಷ್ಟು ದೇವರ ನಾಮಸ್ಮರಣೆ ಮಾಡಿದರೆ ಒಳ್ಳೆಯದು.